ಹಾಯ್, ವೆಲ್ಕಮ್ ಟು ಮೈ ಚಾನಲ್ ಸ್ಪ್ರೆಡ್ಡಿಂಗ್ ಸ್ಟೋರೀಸ್ ಇನ್ ಕನ್ನಡ. ಈ 5 ಗುಣ ನಿಮ್ಮಲ್ಲಿದ್ದರೆ ಖಂಡಿತ ಶ್ರೀಮಂತರಾಗುತ್ತೀರಿ ಎನ್ನುತ್ತಾರೆ ಚಾಣಕ್ಯ. ಆಚಾರ್ಯ ಚಾಣಕ್ಯರ ಪ್ರಕಾರ ಯಾವೆಲ್ಲ 5 ಗುಣಗಳನ್ನು ಹೊಂದಿರುವವರು ಶ್ರೀಮಂತರಾಗುತ್ತಾರೆ ಗೊತ್ತೇ? ನೋಡೋಣ ಬನ್ನಿ. ಸೋಮಾರಿಯಾಗದಿರಿ. ಒಳ್ಳೆಯ ಕಾರ್ಯಗಳನ್ನು ಮಾಡುವುದರಿಂದ ಮತ್ತು ಕಠಿಣ ಪರಿಶ್ರಮದ ಆಧಾರದ ಮೇಲೆ ಮಾತ್ರ ಜನರು ಹಣವನ್ನು ಸಂಪಾದನೆ ಮಾಡುತ್ತಾರೆ ಹಾಗೂ ಇದರಿಂದ ಶ್ರೀಮಂತಿಕೆಯನ್ನು ಅನುಭವಿಸುತ್ತಾರೆ. ನೀವು ಶ್ರೀಮಂತರಾಗಲು ಬಯಸಿದ್ದರೆ ನೀವು ಸೋಮಾರಿತನವನ್ನು ಬಿಟ್ಟು ನಿರಂತರವಾಗಿ ಕೆಲಸ ಮಾಡಲು ನಿಮ್ಮನ್ನು ತೊಡಗಿಸಿಕೊಳ್ಳಬೇಕು. ನೀವು ಯಾವುದೇ ಕೆಲಸದಲ್ಲಿ ಸೋಮಾರಿತನವನ್ನು ತೋರಿಸದೇ ಇದ್ದರೆ ನೀವು ಶೀಘ್ರದಲ್ಲೇ ಶ್ರೀಮಂತರಾಗುತ್ತೀರಿ. ಇನ್ನು 2ನೇದಾಗಿ ಗೌಪ್ಯತೆ ಕಾಪಾಡುವ ಗುಣ. ಭವಿಷ್ಯದಲ್ಲಿ ಯಾವುದಾದರೊಂದು ಯೋಜನೆಯನ್ನು ಅಂದರೆ ಒಂದು ಗುರಿಯನ್ನಿಟ್ಟುಕೊಂಡು ಅದನ್ನು ಹಿಂಬಾಲಿಸಿಕೊಂಡು ಹೋಗುವವರು ಮತ್ತು ತಮ್ಮ ಯೋಜನೆಗಳ ಕುರಿತು ಯಾರಲ್ಲಿಯೂ ಚರ್ಚಿಸದೆ ಅದನ್ನು ರಹಸ್ಯವಾಗಿಟ್ಟುಕೊಂಡು ಸಾಧನೆ ಮಾಡುವವರು ಮುಂದೊಂದು ದಿನ ಶ್ರೀಮಂತರಾಗುತ್ತಾರೆ. ನಾವು ನಮ್ಮ ಯೋಜನೆಗಳನ್ನು ಬಹಿರಂಗಪಡಿಸುವುದರಿಂದ ನಾವು ಮಾಡುವ ಕೆಲಸದ ಹಾದಿಯಲ್ಲಿ ಅಡೆತಡೆಗಳು ಸೃಷ್ಟಿಸುತ್ತಾರೆ. ಇನ್ನು 3ನೇದಾಗಿ ಗುರಿ ಸಾಧಿಸಲು ಹೆದರದವರು. ಶ್ರೀಮಂತರಾಗುವ ಜನರು ಕಾಗೆ ಅಥವಾ ಹದ್ದಿನಂತೆ ಯಾವಾಗಲೂ ತಮ್ಮ ಗುರಿಯ ಮೇಲೆ ಕಣ್ಣಿಡುತ್ತಾರೆ. ಅವರು ಯಾವಾಗಲೂ ತಾಳ್ಮೆಯನ್ನು ಕಾಪಾಡಿಕೊಂಡಿರುತ್ತಾರೆ. ತಮ್ಮ ಗುರಿಗಳನ್ನು ಸಾಧಿಸಲು ಯಾವಾಗಲೂ ಶ್ರಮಿಸುತ್ತಲೇ ಇರುತ್ತಾರೆ. ತಮ್ಮ ಗುರಿ ಸಾಧನೆಯಲ್ಲಿ ಎದುರಾಗುವಂತಹ ಯಾವುದೇ ಸಮಸ್ಯೆಗಳನ್ನು ನೋಡಿ ಹೆದರುವುದಿಲ್ಲ. ಅಂತಹ ಜನರು ಶೀಘ್ರದಲ್ಲೇ ಶ್ರೀಮಂತರಾಗುತ್ತಾರೆ. ಇನ್ನು 4ನೇದಾಗಿ ತಾಳ್ಮೆ. ಬಿಕ್ಕಟ್ಟಿನ ಸಮಯದಲ್ಲಿ ತಾಳ್ಮೆಯನ್ನು ಇಟ್ಟುಕೊಳ್ಳುವ ಮತ್ತು ತಮ್ಮ ಭಾವನೆಗಳಿಗೆ ಬದಲಾಗಿ ಸಮಸ್ಯೆಗೆ ಪರಿಹಾರವನ್ನು ಹುಡುಕುವಂತಹ ಜನರು ಒಂದಲ್ಲ ಒಂದು ದಿನ ತಮ್ಮ ಜೀವನದಲ್ಲಿ ಯಶಸ್ವಿಯಾಗುತ್ತಾರೆ. ಬಿಕ್ಕಟ್ಟಿನ ಸಮಯದಲ್ಲಿ ತಾಳ್ಮೆಯನ್ನು ಕಳೆದುಕೊಂಡು ತರಾತುರಿಯಲ್ಲಿ ಏನೋ ಒಂದು ಮಾಡಲು ಹೋಗುವುದರಿಂದ ಆ ಕೆಲಸ ಹಾಳಾಗಬಹುದು. ಇದು ನಿಮ್ಮ ಸಾಧನೆಗೆ ವೈಫಲ್ಯವನ್ನುಂಟು ಮಾಡುತ್ತದೆ. ಇನ್ನು 5ನೇದಾಗಿ ಧರ್ಮದ ಮಾರ್ಗ. ಸದಾ ಭಗವಂತನನ್ನು ಆಶ್ರಯಿಸಿ ಧರ್ಮದ ಮಾರ್ಗವನ್ನು ಅನುಸರಿಸುವ ವ್ಯಕ್ತಿ ತನ್ನ ಆತ್ಮ ವಿಶ್ವಾಸ ಮತ್ತು ಅನುಗ್ರಹದ ಆಧಾರದ ಮೇಲೆ ಶ್ರೀಮಂತನಾಗುತ್ತಾನೆ. ಇಂತಹ ವ್ಯಕ್ತಿಗಳು ಯಾವಾಗಲೂ ತಮ್ಮ ಕೆಲಸವನ್ನು ದೇವರಂತೆ ಪರಿಗಣಿಸುತ್ತಾರೆ. ಯಾವುದೇ ಕೆಲಸವಾದರೂ ಶ್ರದ್ಧೆಯಿಂದ ಮಾಡುತ್ತಾರೆ. ಇದೇ ಅವರ ಶ್ರೀಮಂತಿಕೆಗೆ ಕಾರಣವಾಗುತ್ತದೆ. ಇಷ್ಟು ಚಾಣಕ್ಯರ ಶ್ರೀಮಂತಿಕೆಯಾಗುವ ನುಡಿಮುತ್ತುಗಳು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಒಂದು ಲೈಕ್ ಕೊಡಲು ಮರೆಯದಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.